ಮತ್ತು ಇತರ ಸಂಘ ಸಂಸ್ಥೆಗಳು ಈ ಕ್ಯಾಲೆಂಡರ್ ಬಿಡುಗಡೆಗೆ ಶುಭ ಹಾರೈಕೆಗೆ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತಾ, ಈ ದಿನ ನಮ್ಮ ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘ 2004ರಲ್ಲಿ ಪ್ರಾರಂಭ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಸಂಘ ಪ್ರಾಥಮಿಕ ಇದರಲ್ಲಿ ನಡ್ಕೊಂಡು ಬರ್ತಾನೆ ಇದೆ. ಈ ದಿನ ನಾವು ಅದಕ್ಕೆ ಹೆಚ್ಚು ಉತ್ತೇಜನ ಕೊಡಬೇಕಂತ ಹೇಳ್ತಾ ಸದಸ್ಯತ್ವ ಅಭಿಯಾನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿಯೊಬ್ಬ ವಿಶ್ವಕರ್ಮ ಬಂಧುಗಳು ಈ ಸರ್ಕಾರ ಸವಲತ್ತು ಮತ್ತು ಯಶಸ್ವಿನಿ ಎಲ್ಲ ಸ್ಟಾರ್ಟ್ ಆಗಿದೆ, ಬಂದು ಈ ಕಾರ್ಯಕ್ರಮ ಮಾಡ್ಕೋಬೇಕಂತ ನಾವು ನಮ್ಮ ಸಂಘದಿಂದ ಕೇಳ್ಕೊತಾ ಇದ್ದೀವಿ. ಮತ್ತು FD RD ಎಲ್ಲ ಇತರ ಏನು ನಮ್ಮ ಸಂಘದ ಬ್ಯಾಂಕ್ಗೆ ಹೆಚ್ಚಿನ ರೀತಿ ಮಾಡಬೇಕು. ವಿಶ್ವಕರ್ಮ ಬಂಧುಗಳು ಸೇರ್ ಮೂಲಕ ಎಷ್ಟು ಸೇರ್ ಮಾಡ್ತೀರಿ ಅಷ್ಟು ನಮ್ಮ ಸಂಘಕ್ಕೆ ಬಹಳ ಅನುಕೂಲ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ವಿಶ್ವಕರ್ಮ ಸಮಾಜವಾಗಿ ರೂಪುಗೊಂಡಿದೆ ಹೊರತು ಜನರಿಗೆ ಸಮಾಜಕ್ಕೆ ಮಾದರಿಯಾಗಿರುವಂಥ ಸಮಾಜ ಸರ್ಕಾರ ನಮ್ಮಿಂದ ಉಪಯೋಗಿಸ್ಕೊಳ್ತಾ ಇದೆ ಹೊರತು ನಮ್ಮ ಸಮಾಜಕ್ಕೆ ಯಾವುದೇ ರೀತಿ ಇವತ್ತೇನು ನಮ್ಮ ನಂಜುಂಡಿ ಸಾಹೇಬರು ಹೋರಾಟ ಮಾಡಿ ವಿಶ್ವಕರ್ಮ ನಿಗಮ ಇರ್ಬೋದು ಮತ್ತು ಏನು ಹೋರಾಟದಿಂದ ಮಾಡದೇ ಹೊರತು ಯಾರು ಕೂಡ ನಿಮ್ಮ ಸಮಾಜ ಚೆನ್ನಾಗಿದೆ, ನಿಮ್ಮ ಸಮಾಜದಿಂದ ಉಪಯೋಗ ಆಗ್ತಾ ಇದೆ ಅಂದ್ಬಿಟ್ಟು ಗುರುತಿಸಿ ನಮ್ಮ ಸಮಾಜಕ್ಕೆ ಬೇಕಾಗಿರುತ್ತೆ ಯಾವುದೇ ರೀತಿ ಸೌಲಭ್ಯ ಆಗಲಿ ಶೈಕ್ಷಣಿಕವಾಗಿ ಇದುವರೆಗೂ ಕೂಡ ನಾವು ಇನ್ನೂ ಕೇಳ್ಕೊಂಡೇ ಪ್ರಾಣ ಬಿಡ್ತಾ ಇದ್ದೇವೆ ಹೊರತು ಇದು ಯಾರು ಕೂಡ ಮಾಧ್ಯಮದವರಾಗಲಿ ಇನ್ನೊಂದಾಗಲಿ ಎಲ್ಲ ಸಮಾಜಕ್ಕೂ ಕೂಡ ನೀವು ಧ್ವನಿ ಇದ್ದಂಗೆ ನಮ್ಮ ಸಮಾಜವೂ ಇದೆ. ವಿಶ್ವಕರ್ಮ ಸಮಾಜಕ್ಕೂ ಕೂಡ ನೀವು ಬೇರೆ ಸಮಾಜದ ಥರ ಅವ್ರಿಗೂ ಕೂಡ ಸಹಕಾರ ನೀಡಬೇಕು ಅಂತ ಯಾಕೆ ನಾವು ಧ್ವನಿ ಇರ್ತಾ ಇಲ್ಲ. ನಾವು ಸಹಕಾರದ ಉದ್ದೇಶಗಳು ನಮ್ಮ ಸೊಸೈಟಿಯಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲ ಮಾಡಿಕೊಂಡು ಹೊಸ ಇದಾಯಿತು, ಎಲ್ಲ ಹೊಸ ಮಾಡಿಕೊಂಡು ಶ್ರಮ ಪಡ್ತಾ ಇದ್ದೀವಿ. ಇದಕ್ಕೆ ಬಂಡವಾಳದ ಕೊರತೆ ಇದೆ ಮತ್ತು ನಮ್ಮ ಸಮಾಜದಲ್ಲಿ ಉತ್ತಮವಾದ ಸೇರುಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ಈಗ ನಮ್ಮ ವಿಶ್ವಕರ್ಮ ಜಯಂತಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ನಮ್ಮ ಸಮಾಜದವರು ಬಂದು ಒಗ್ಗಟ್ಟೆಲ್ಲ ಇದೆ. ಜನಪ್ರತಿನಿಧಿಗಳು ಸ್ವಲ್ಪ ಜನ ಒಗ್ಗಟ್ಟಿಗೆ ಪ್ರಿಂಟ್ಗಳು ಮಾಡ್ತಾರೆ. ಯಾವಾಗ ಹೇಳ್ತಾರೆ ಮಕ್ಕಳ ಸೇವೆಗಳು ಮಾಡಿ ಮಾಡಿ ಅಂತ ವೇದಿಕೆ ಮೇಲೆ ಭಾಷಣ ಮಾಡ್ತಾರೆ. ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶ್ವಕರ್ಮ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನ ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘದ ವತಿಯಿಂದ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಡೈರೆಕ್ಟರ್ಗಳು ಭಾಗವಹಿಸಿದರು. ಬಂಧುಗಳೇ, ಈ ದಿನ ನಮ್ಮ ಕರೆ ಏನು ಅಂದರೆ, ಈ ಮೈಸೂರಿನಲ್ಲಿ ಸುಮಾರು 1 ಲಕ್ಷ ವಿಶ್ವಕರ್ಮರಿದ್ದೀವಿ. ನಮಗಿರೋದು ಒಂದೇ ಬ್ಯಾಂಕು. ಆ ಬ್ಯಾಂಕ್ ಇವತ್ತಿನ ಒಂದು 10,000 ಜನ ಮೆಂಬರ್ ಆದರೆ ಆ ಬ್ಯಾಂಕು ನಮ್ಮದು ಎಲ್ಲೋ ಹೋಗುತ್ತೆ, ರಾಜ್ಯ ಮಟ್ಟದಲ್ಲಿ ಆ ಬ್ಯಾಂಕ್ ಹೋಗುತ್ತೆ. ದಯಮಾಡಿ ಆ ಬ್ಯಾಂಕು ಇವತ್ತಿನ ಯಾರು ಮೆಂಬರ್ಶಿಪ್ಪು ಆಗದೇ ಇರೋ ಕಾರಣಕ್ಕೆ ತಳಮಟ್ಟಕ್ಕೆ ಹೋಗೋ ಕೆಲಸ ಆಗ್ತಾಯಿದೆ. ಯಾವುದೇ ಒಂದು ದೊಡ್ಡದು DCC ಬ್ಯಾಂಕ್ ಇರೋ ಯಾವುದೇ ಒಂದು ಅದಕ್ಕೆ ಒಂದು ಲೋನ್ ಕೊಡೋ ಅಂಥ ಕೆಲಸನ ಮಾಡ್ತಾಯಿಲ್ಲ. ಏನಕ್ಕೆ ಸೇರಿದಾರ ಇಲ್ಲ ಅಂತ. ಅದಕ್ಕೋಸ್ಕರ ದಯಮಾಡಿ ನಮ್ಮ ಸಮಾಜದವರೆಲ್ಲ ಒಗ್ಗಟ್ಟಾಗಿ ಎಲ್ಲರೂ ಬಂದು ಅದಕ್ಕೆ ಮೆಂಬರ್ ಆಗಿ ಯಾರು ಹಣವಂತರಿದ್ದೀರಿ ಅವರೆಲ್ಲ ಬಂದು ಅದಕ್ಕೆ FD ಹಣನ ಇಡಬೇಕು ಅಂತ ಈ ಮೂಲಕ ನನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಈ ನಾಡಿನ ಜನತೆಗೆ 2026ರ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಸ್ಕರಣಾ ದಿವಸ ಇದು ಜಕಣಾಚಾರಿ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ತಾ ಹೇಳ್ತಾ ಎಲ್ಲ ಮೈಸೂರು ಪತ್ತಿನ ಸಹಕಾರ ಸಂಘದಿಂದ ಏನು ನಾವು ಕೇಳ್ಕೋಬೇಕು ಮೈಸೂರು ಜನತೆಗೆ ಅಂದರೆ, ನಾವು ಸೇರು ಯಾಕೆಂದರೆ ಸೇರು ಎಷ್ಟು ಜಾಸ್ತಿ ಮಾಡ್ತೀವಿ ಅದು ಅಷ್ಟು ಒಳ್ಳೆಯದು. ಮತ್ತು FD ಮಾಡಬೇಕು. ಮತ್ತು ನಾವು ಈ ಬ್ಯಾಂಕಿಂದ ಸಾಲ ತಗೊಂಡವ್ರಲ್ಲ ಹಿಂದಿನವರು ಅವರೆಲ್ಲ ಹೆಚ್ಚಿನ ರೀತಿ ಬಂದು ಕಟ್ತಾ ಇಲ್ಲ. ನೀವು ದಯಮಾಡಿ ಯಾರ್ಯಾರು ಸಾಲ ತಗೊಂಡಿದ್ದೀರಿ ದಯಮಾಡಿ ಕಟ್ಟಿದ್ರೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೋದು. ಬೇರೆಯವ್ರಿಗೂ ನಿಮಗೆ ಹೆಂಗೆ ನಾವು ಸಾಲ ಕೊಡ್ತಾಯಿದ್ವಿ ಅವ್ರಿಗೂ ನಾವು ಸಾಲ ಕೊಡ್ಬೋದು. ನಾಡಿನ ಸಮಸ್ತ ಜನತೆಗೆ ನೂತನ ವರ್ಷದ ಶುಭಾಶಯಗಳು ಹಾಗೂ ವಿಶ್ವಕರ್ಮ ಶ್ರೀ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ, ಏನಿವತ್ತು ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘದ ವತಿಯಿಂದ 2026ನೇ ವರ್ಷದ ಕ್ಯಾಲೆಂಡರ್ನ ಇವತ್ತು ಬಿಡುಗಡೆ ಮಾಡಿದ್ವಿ. ಇದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಸಮಾಜದ
ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಇವತ್ತು ಬಂದು ಈ ಸಂಘದ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದರು. ನಾನು ಮೈಸೂರು ನಗರ ಮತ್ತು ಮೈಸೂರು ತಾಲೂಕಿನ ವಿಶ್ವಕರ್ಮ ಸಮಾಜದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಈ ಮೈಸೂರು ನಗರದಲ್ಲಿ ನಾವು 1 ಲಕ್ಷಕ್ಕಿಂತ ಹೆಚ್ಚಿಗೆ ವಾಸ ಮಾಡ್ತಾ ಇದ್ದೀವಿ. ಮತ್ತು ಈ ಬ್ಯಾಂಕು 1500 ಜನರ ಸದಸ್ಯತ್ವವನ್ನು ಹೊಂದಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸದಸ್ಯತ್ವವನ್ನು 10,000ಕ್ಕಿಂತ ಹೆಚ್ಚಿಗೆ ಆದರೆ MDCC ಬ್ಯಾಂಕ್ನಲ್ಲಿ ಬೇರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ನಾವು ಸಾಲ ತೊಗೊಬೋದು. ಇದರಿಂದ ನಮ್ಮ ಸಮಾಜದ 5 ಕುಲಕಸಬುಗಳಿಗೆ ಅನುಕೂಲ ಮಾಡ್ಬೋದು.